ಬಹಳಷ್ಟು ಜನ ಕೇಳಿದ್ರಿ ಸಿಲೆಬಸ್ ವೈಸ್ ಟಾಪಿಕ್ ವೈಸ್ ವಿಡಿಯೋಸ್ ಮಾಡ್ರಿ ಅಂತಂತಂದು ಮತ್ತೆ ಎಲ್ಲಾ ಸಿಲೆಬಸ್ ವಿಡಿಯೋಸ್ ಮಾಡಿ ಕಳಿಸ್ರಿ ಅಂತ ಹೇಳಿದ್ರಿ. ಮತ್ ನಮ್ಮ ಸ್ಟೂಡೆಂಟ್ಸ್ ಬಹಳಷ್ಟು ಜನ 4 ಮಾರ್ಕ್ಸ್ 6 ಮಾರ್ಕ್ಸ್ನಾಗ ಹೋತು ಸರ್ ಅಂತ ಫೋನ್ ಮಾಡಿದ್ರಿ. ಅವ ಎಲ್ಲರಿಗೂ ಮತ್ತ ನೆಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ, CSR ನೆಟ್ ಎಕ್ಸಾಮು, ಗೇಟ್ ಎಕ್ಸಾಮು, ಜಾಮ್ ಎಕ್ಸಾಮು, JEE ಎಕ್ಸಾಮ್ ಬರೆಯೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತಾ. ಲೀನಿಯರ್ ಆಲ್ಜಿಬ್ರಾ ಅದರೊಳಗ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಅದ್ರ ಮೇಲೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ ಮೇಲೆ ಏನೋ ಕ್ವಶನ್ ಬಂದ್ರು 100% ನೀವು ಸಾಲ್ವ್ ಮಾಡ್ತೀರಿ ಅಂತ ನಾ ಗ್ಯಾರಂಟಿ ಕೊಡ್ತೀನಿ. ಸಿಸ್ಟಮ್ ಆಫ್ ಲೀನಿಯರ್ equations. Consider the system in linear equation in n unknowns. A11x1 plus A12x2 plus A13x3 and so on. A1n xn is equal to B1. A21x1 plus A22x2 plus A23x3 plus and so on plus A2n xn is equal to B2 and so on. An1 x1 plus An2 x2 plus An3 x3 and so on plus Ann xn is equal to Bn. Call this as equation number 1. The above system of equation can be written in the matrix form as Ax equal to B. Matrix form dalli idana Ax equal to B anta ಬರಿತೀವಿ. Where ಇಲ್ಲಿ A ಅಂತಂದ್ರೆ ಏನು? ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದ್ರೆ A11, A12, A13 and so on, A1n, A21, A22, A23 and so on, A2n and so on, An1, An2, An3, Ann. ಇದು ಏನೈತಿ? M into n, M by n ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ M by n. M into n ಅನ್ಬಾರ್ದು M by n ಅಂತ ಓದ್ಬೇಕಿದ ನಾವು. ಇದು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್. X is equal to x1, x2, xn ಅಂದ್ರೆ ಕಾಲಮ್. n number of columns, n number of rows, 1 column. n number of rows 1 column ಐತಿ. ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ ಅಂತಾರೆ ಇದಕ್ಕೆ. ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್. ನೆಕ್ಸ್ಟ್ B1, B2 and so on, Bn ಅಂದ್ರೆ m rows 1 column. Matrix of knowns. These are matrix of knowns. ಇದು ಗೊತ್ತಿರುತ್ತಾ, ಇದು ಗೊತ್ತಿರಲ್ಲ ಅಂತ. This is matrix of known ಕೊಟ್ಟಿರ್ತಾರ, ವೇರಿಯಬಲ್ ಆಗಿರುತ್ತ ಅಂತ ಇದು ನೋಡೋಣ. ನೆಕ್ಸ್ಟ್, solving this system of equation Ax equal to B is equivalent to finding the value of x for given A and B such that Ax equal to B. Next, in this system of m equations, ಇಲ್ಲಿ ಬರ್ದಿದ್ರಲ್ಲ, ಇಲ್ಲಿ ಬರ್ಕೊಂಡಿದ್ವಲ್ಲ, A11 x1 plus A12 x2 and so on. ಇದನ್ನು ಮ್ಯಾಟ್ರಿಕ್ಸ್ ಏನ್ ಬಂದಿತ್ತು? M into M by n ಅಂತ ಬಂದಿತ್ತಲ್ಲ. m equations ಅದಾವು, n unknowns. If all bi's are 0, Ax equal to B ಐತಲ್ಲ, Ax equal to B ಇದೆ ಅಲ್ಲ, all bi's are 0, then the system is said to be homogeneous system of linear equation ಅಂತ ಹೇಳ್ತಾರೆ. homogeneous system of linear equation. ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ. Ax equal to
ಬಿ ಐತಲ್ಲ, ಬಿ 0 ಇದ್ದಾಗ ಅದಕ್ಕೆ ಏನಂತಾರ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಹೇಳ್ತಾರೆ. If at least one bi not equal to 0, then ax equal to b is called non-homogeneous system of equation. ಇದರಲ್ಲಿ 1 bi ಅಂದ್ರೆ ಯಾವ್ದಾದ್ರು ಒಂದು 0 ಆಗ್ಲಿಲ್ಲ ಅಂತಂದ್ರೂ ಸಹ ಆ ಸಿಸ್ಟಮ್ಗೆ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ ಅಂತ ಹೇಳ್ತಾರೆ. ಇಫ್ ದ ಸಿಸ್ಟಮ್ ಆಫ್ ಇಕ್ವೇಶನ್ ಈಸ್ ಸಾಲ್ವೆಬಲ್, ಅಂದ್ರೆ ಈ ಸಿಸ್ಟಮ್ ಅನ್ನ ನಾವು ಸೊಲ್ಯೂಷನ್ ಕಂಡು ಹಿಡಿತಿದ್ವಿ ಅಂತಂದ್ರ, if the system of equation is solvable, then each solution is a member of r raised to n. ಇದು ಆರ್ ರಿಯಲ್ ನಂಬರ್ ಅಲ್ಲ, ಇದು ಮತ್ ನೀವು ಹಂಗ್ ತಿಳ್ಕೊಬೇಡ್ರಿ. ಅಂದ್ರ ಇಲ್ಲಿ ತಗೊಂಡಿದ್ವಲ್ಲ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ದೊಳಗೆ ಹೇಳ್ತು ಫಂಕ್ಷನ್ ಟಿ ಫ್ರಾಮ್ ಆರ್ ರೇಸ್ ಟು ಎನ್ ಟು ಆರ್ ರೇಸ್ ಟು ಎನ್ ಈ ತರ ತಗೊಂತಿದ್ವಲ್ಲ. ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ದೊಳಗೆ ಹೇಳ್ದಂಗಿದೆ. ಇಲ್ಲೇ ವೆಕ್ಟರ್ ಸ್ಪೇಸ್ ಆಫ್ ಎನ್ ಟಪಲ್ಸ್ ಅಂತ ತಗೊಂಡೈತಿ ಇದನ್ನು, ಆರ್ ರೇಸ್ ಟು ಎನ್ ಅನ್ನೋದನ್ನು. ಈ ಕ್ಯಾಪಿಟಲ್ ಆರ್ ಬರೆದಿರೋದ್ರಿಂದ ಮತ್ತೆ ರಿಯಲ್ ನಂಬರ್ಸ್ ಅಂತ ತಿಳ್ಕೊಬೇಡ್ರಿ. ಸಿನ್ಸ್ ಎ ಈಸ್ an m into n real matrix, A can be viewed as a linear transformation from, this is linear transformation from r raised to n to r raised to m such that t of x is equal to b. ಅಂದ್ರೆ ax equal to b ಅಂತ, ax equal to b adana t of x equal to b. Therefore the system ax equal to b has a solution if and only if. ಇದನ್ನ ನೋಡ್ರಿ, ಇದು ಇಂಪಾರ್ಟೆಂಟ್. ಇಫ್ ಅಂಡ್ ಓನ್ಲಿ ಇಫ್ ಬಂದಾಗ ಸರಿಯಾಗಿ ನೆನಪಿಟ್ಟುಕೊಳ್ಳ್ರಿ. b has pre-image in r raised to n. If and only if b belongs to range space of t. b belongs to range space of t or column space of a. Column space of a. ಇಲ್ಲಿ ಬರೆದಿದ್ವಲ್ಲ t from linear transformation ಬರೆದ್ರ r raised to n to r raised to m ಅಂತ ಬರೆದಿದ್ವಲ್ಲ. ಅಂದ್ರ a is the matrix of m into n ಇದ್ದಾಗ ಇದನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಬರೆದ್ರ ಇಲ್ಲಿ ಕಾಲಮ್ಸ್ ಐತಲ್ಲ, ಕಾಲಮ್ಸ್ ಅನ್ನ ಇಲ್ಲಿ ಬರ್ಕೊಂತೀವಿ, ರೋಸ್ ಅನ್ನ ಈ ಕಡೆ ಬರ್ಕೊಂತೀವಿ. ಟಿ ಫ್ರಾಮ್ ಆರ್ ರೇಸ್ ಟು ಎನ್ ಕಾಲಮ್ ಸ್ಪೇಸ್ ಟು ರೋ ಸ್ಪೇಸ್ ಅಂತ. ಕಾಲಮ್ ಸ್ಪೇಸ್ ಆಫ್ ಎ. ನೆಕ್ಸ್ಟ್, ಇಫ್ ಅಂಡ್ ಓನ್ಲಿ ಇಫ್ ಬಿ ಕ್ಯಾನ್ ಬಿ ರಿಟನ್ ಆಸ್ linear combination of columns of A, or if and only if B is linearly dependent. See, B is linearly dependent on columns of A. Vector space ದೊಳಗ linearly dependent to linearly independent ಬಗ್ಗೆ ನೋಡ್ಕೊಂಡಿರಿ. ಇನ್ ಕೇಸ್ ಆ ಟಾಪಿಕ್ ಬೇಕಂದ್ರೆ ಕಮೆಂಟ್ ಮಾಡಿದ್ರ ಒಂದ್ ವಿಡಿಯೋ ಮಾಡಕ ಸಾಧ್ಯವಾದ್ರೆ ಮಾಡ್ತೀನಂತ. If and only if rank of A is rank of augmented matrix. ಅಂದ್ರೆ rank of A is equal to ಏನಾಗಿರ್ಬೇಕು, rank of augmented matrix ಆಗಿರ್ಬೇಕು. Rank of augmented matrix. This is augmented matrix ಅಂತಾರೆ ಇದಕ್ಕೆ. rank of augmented matrix. This is augmented symbol of augmented matrix. ಇದು rank symbol. ನಿಮ್ಗೆಲ್ಲ ಗೊತ್ತಿರುತ್ತಾ ಅಂದ್ರ ನಾನು ಸ್ವಲ್ಪ ಬೇಸಿಕ್ಲಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ ಅಂತ ಈಚ್ ಸ್ಟೆಪ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಟ್, ದ ಲೀಡಿಂಗ್ ನಾನ್ ಜೀರೋ ಎಲಿಮೆಂಟ್ ಇನ್ ರೋ ಆಫ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಪಿವೋಟಲ್ ಎಲಿಮೆಂಟ್. ಈ ತರ ಒಂದ್ ಮ್ಯಾಟ್ರಿಕ್ಸ್ ಇತ್ತಂದ್ರ A11 A12 A21
A22 ಈ ತರ ಆಯ್ತಲ್ಲ, ಇದು ಲೀಡಿಂಗ್ ಎಲಿಮೆಂಟ್ ಅಂದ್ರೆ ಇದು ದಿಸ್ ಎಲಿಮೆಂಟ್. The leading non-zero element in a row of matrix is called pivotal element. ಸರಿನಾ? The variables in Ax equal to B which have pivotal elements are called basic elements or variables. Basic elements ಅಂತ ಕರೀತಾರೆ ಇದಕ್ಕ. ಯಾವ್ಯಾವ ಪಿವೋಟಲ್ ಎಲಿಮೆಂಟ್ಸ್ ಅಂತ ಗುರುತಿಸ್ತೀವಿ ಇದು ಹೌದು. ಇದ್ರೊಳಗ ನೆಕ್ಸ್ಟ್ ಇದನ್ನ ಪಿವೋಟಲ್ ಎಲಿಮೆಂಟ್ ಅಂತ ಗುರುತಿಸ್ತೀವಿ. ಇದ್ರೊಳಗ ಒಂದು ಪಿವೋಟಲ್ ಎಲಿಮೆಂಟ್ ಅಂತ ಗುರುತಿಸಿದಿಲ್ಲ, ನೆಕ್ಸ್ಟ್ ದೊಳಗ ಇದನ್ನ ಗುರುತಿಸ್ಬೇಕು. ಬೇಸಿಕ್ ಎಲಿಮೆಂಟ್ಸ್ ಆರ್ ವೇರಿಯೇಬಲ್ಸ್ ಅಂತ ಹೇಳ್ತಾರೆ ಅದಕ್ಕ. And the variable in the system Ax equal to B which do not have basic pivotal element are called pre-variables. In case ಇನ್ನೂ ಒಂದು ಬರದ ಅಂತ ಇಟ್ಕೋರಿ, ಅಂದ್ರ ಇಲ್ಲೇ ಇನ್ನೂ ಒಂದು A13 A23 ಅಂತ ಬರದ. ಈ A23 ಅನ್ನೋದನ್ನ A13 ಅನ್ನೋದನ್ನ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಇಲ್ಲಿ A22 ತಗೊಂಡ್ಬಿಟ್ಟಿವಲ್ಲ, ಅದಕ್ಕೇನಂತಾರ ಪ್ರೀ ವೇರಿಯೇಬಲ್ ಅಂತ ಹೇಳ್ತಾರ. Third one, the column of the matrix A containing pivotal element of A is called pivotal column. Pivotal column of A. ನೋಡ್ರಿ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ಯಾಕದು. A11 A12 A13 A22 A21 A22 A23 ಸರಿನಾ? ಈಗ ಇದು ಪಿವೋಟಲ್ ಎಲಿಮೆಂಟ್ ಅಂತ ತಗೊಂಡ್ವಾ, ಇದ್ರೊಳಗೆ ಈಗಾಗಲೇ ತಗೊಂಡ್ಬಿಟ್ಟಿವಿ, ಆದ್ರಿಂದ ನೆಕ್ಸ್ಟ್ ಇದನ್ನ ಪಿವೋಟಲ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಪಿವೋಟಲ್ ಎಲಿಮೆಂಟ್ ಹಿಯರ್. ಈ ಕಾಲಮ್ದೊಳಗ ಇದು ಪಿವೋಟಲ್ ಎಲಿಮೆಂಟ್ ಆಗತ್ತ. ನೆಕ್ಸ್ಟ್ ಈ ರೋದಾಗ ಆಲ್ರೆಡಿ ಪಿವೋಟಲ್ ಎಲಿಮೆಂಟ್ ಐತಿ, ಆದ್ರಿಂದ ಇದನ್ನ ಪಿವೋಟಲ್ ಎಲಿಮೆಂಟ್ ಅಂತ ತಗೊಳಕ್ ಆಗಲ್ಲ ಅಂತ. The column of matrix A containing a pivotal element of A is called pivotal column of A. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಈಗ ಹೇಳಿನಲ್ಲ, ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. X plus y plus z is equal to 1, 3y minus 4z is equal to 2, 5z is equal to 5. ಇದನ್ನ ಹೆಂಗ್ ಬರಿತೀವಿ? 1 1 3 ಮ್ಯಾಟ್ರಿಕ್ಸ್ ಫಾರ್ಮ್ದೊಳಗ. ನೆಕ್ಸ್ಟ್ ಇಲ್ಲೇ y ಇತ್ತಲ್ಲ, 5y minus 4z is equal to 2 ಅಂತ ಇತ್ತಲ್ಲ, ಅದಕ್ಕ 5 minus 4 0 5 minus 4. ನೆಕ್ಸ್ಟ್ 5z is equal to 5 ಅಂತ ಐತಿ. 5z is equal to 5. ಮ್ಯಾಟ್ರಿಕ್ಸ್ ಎ ಅನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ವೇರಿಯೇಬಲ್ಸ್ ಎಕ್ಸ್ ವೈ ಜೆಡ್ ಅನ್ನೋನ್. ನೋಮ್ಸ್ ಏನೇನು? 1 2 5. ಇಲ್ಲಿ ಐತಲ್ಲ ಇದು, ಈ ಕಾಲಮ್ದೊಳಗ ಇದು ಪಿವೋಟಲ್ ಎಲಿಮೆಂಟ್ ಆಯ್ತು. ಈ ಕಾಲಮ್ದೊಳಗ ಆಲ್ರೆಡಿ ಪಿವೋಟಲ್ ಎಲಿಮೆಂಟ್ ತಗೊಂಡಿವಿ ಅಂದ್ರೆ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ಈ ರೋದೊಳಗ ಒಂದು ಪಿವೋಟಲ್ ಎಲಿಮೆಂಟ್ ಬಂದ್ಬಿಟ್ಟೈತಿ. ನೆಕ್ಸ್ಟ್ ಇದ್ರೊಳಗ ಇದು ಪಿವೋಟಲ್ ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ಇದು ಪಿವೋಟಲ್ ಎಲಿಮೆಂಟ್ ಆಗುತ್ತ. P1 P2 P3 ಇದು 3 into 3 ಮ್ಯಾಟ್ರಿಕ್ಸ್ ಐತಿ. Here X Y Z are all basic variables. ಯಾವುದು ಖಾಲಿ ಉಳಿದಿಲ್ಲ, ಆದ್ರಿಂದ ಎಲ್ಲವೂ ಬೇಸಿಕ್ ವೇರಿಯೇಬಲ್ಸ್ ಆರ್ ಪಿವೋಟಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ 2x plus 3y 2x plus 3y 4z plus 5t is equal to 1. Next 3y plus 4z plus 6t is equal to 1. 5z minus t is equal to 3.
ಈಗ ಮ್ಯಾಟ್ರಿಕ್ಸ್ ಫಾರ್ಮ್ಗಳು ಬರಿತೀವಿ ಇದನ್ನ 2 3 4 5 2 3 4 5 ನೆಕ್ಸ್ಟ್ 3 y ದಿಂದ ಐತಲ್ಲ ಅದಕ್ಕೆ ಇಲ್ಲೇನು 0 0x ಅಂದ್ರ 0 ಪ್ಲಸ್ 0 3 4 6 ಬರ್ಕೊಂಡ್ವಿ ನೆಕ್ಸ್ಟ್ 0 x ಇಲ್ಲ 0 y ಇಲ್ಲ 0 z ಇದೆ 5 ಮೈನಸ್ ಕೋಎಫಿಷಿಯಂಟ್ -1 ಏನೈತಿ ಇಲ್ಲಿ ನೋಡ್ರಿ x y z t ಆರ್ ಅನ್ನೌನ್ಸ್ ax equal to b ಫಾರ್ಮ್ ದೊಳಗ ಅಂದ್ರ ax equal to b ಫಾರ್ಮ್ ದೊಳಗ ಬರ್ಕೊಂಡಿವಿ b ಏನೇನದವು 1 1 3 ಸರಿನಾ ಇಷ್ಟ ಅರ್ಥ ಆಗೈತೆ ಅನ್ಕೊಂತೀನಿ ಈಗ ಲೀಡಿಂಗ್ ಎಲಿಮೆಂಟ್ ಇದು ಲೀಡಿಂಗ್ ಎಲಿಮೆಂಟ್ ಆಯ್ತು ಈ ಕಾಲಮ್ ದೊಳಗ ಲೀಡಿಂಗ್ ಎಲಿಮೆಂಟ್ ಸಿಕ್ತು ನೆಕ್ಸ್ಟ್ ಇದ್ರೊಳಗ ಇದು ಪಿವೋಟಲ್ ಎಲಿಮೆಂಟ್ ಆಗುತ್ತ ಇದ್ರೊಳಗ ಇದು ಪಿವೋಟಲ್ ಎಲಿಮೆಂಟ್ ಆಗುತ್ತ ನೋಡ್ರಿ ಇದು ಪಿವೋಟಲ್ ಕಾಲಮ್ ಆಯ್ತು ಇದು ಪಿವೋಟಲ್ ಕಾಲಮ್ ಆಯ್ತು ಇದು ಪಿವೋಟಲ್ ಕಾಲಮ್ ಆಯ್ತು ಮ್ಯಾಟ್ರಿಕ್ಸ್ ಏನೈತಿ 3 into 4 ಮ್ಯಾಟ್ರಿಕ್ಸ್ ಈಗ ನೋಡ್ರಿ ಈ ರೋದೊಳಗ ಆಲ್ರೆಡಿ ಪಿವೋಟಲ್ ಎಲಿಮೆಂಟ್ ಅನ್ನ ಚೂಸ್ ಮಾಡ್ಬಿಟ್ಟಿವಿ ಆದ್ರಿಂದ ನೆಕ್ಸ್ಟ್ ಪಿವೋಟಲ್ ಎಲಿಮೆಂಟ್ ಇದು ಅಂತ ಚೂಸ್ ಮಾಡಕ್ ಆಗಲ್ಲ ಇದಕ್ಕೆ ಏನಂತೀವಿ ನಾನ್ ಪಿವೋಟಲ್ ಎಲಿಮೆಂಟ್ ಅಂತ ಹೇಳ್ತೀವಿ ಮ್ಯಾಟ್ರಿಕ್ಸ್ ಇದನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ದೊಳಗೆ ಬರೆದ್ರೆ ಹೆಂಗ್ ಬರ್ತೀವಿ r⁴ to r3 ಜಸ್ಟ್ n ಟಫಲ್ ಅಂತ ಇದು ಮತ್ ನೀವು ರಿಯಲ್ ನಂಬರ್ಸ್ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ n ಟಫಲ್ಸ್ ದೊಳಗ r⁴ to r3 ಅಂತ ಬರಿತೀವಿ ಸರಿನಾ x y z are basic variables x y z ನೋಡ್ರಿ x y z are basic variables but t is pre-variables pre-variable t ಏನು pre-variable number of basic variables ಅಂದ್ರೆ ಚೂಸ್ ಮಾಡಿವಲ್ಲ ಪಿವೋಟಲ್ ಕಾಲಮ್ ದೊಳಗೆ ಎಲಿಮೆಂಟ್ ಚೂಸ್ ಮಾಡಿವಲ್ಲ ಅವು in the system ax equal to b is equal to number of pivotal columns ನೋಡ್ರಿ ಪಿವೋಟಲ್ ಎಲಿಮೆಂಟ್ಸ್ ಎಷ್ಟು ಅದಾವು ಅಷ್ಟು ಪಿವೋಟಲ್ ಕಾಲಮ್ಸ್ ಅದಾವು ಅಂತ ನಂಬರ್ ಆಫ್ ಪಿವೋಟಲ್ ಕಾಲಮ್ಸ್ ಇನ್ನೊಂದ್ಸರಿ ಹೇಳ್ತೀನಿ ನಂಬರ್ ಆಫ್ ಬೇಸಿಕ್ ವೇರಿಯೇಬಲ್ಸ್ ಇನ್ ದ ಸಿಸ್ಟಮ್ ax equal to b is equal to number of pivotal column that is equal to rank of a ಆ ಮ್ಯಾಟ್ರಿಕ್ಸ್ ರ್ಯಾಂಕ್ ಅದೇ ಆಗಿರುತ್ತ ಅಂತ ನಾವು ರ್ಯಾಂಕ್ ಅಂದ್ರ ಏನಂತ ಅಂತೀವಿ ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು ಒಂದ್ ಮ್ಯಾಟ್ರಿಕ್ಸ್ ಇತ್ತಂದ್ರ ಎ ಇಸ್ ಈಕ್ವಲ್ ಟು ಎ ಐ ಜೆ ಒಂದ್ ಮ್ಯಾಟ್ರಿಕ್ಸ್ ಇತ್ತಂದ್ರ ಇದು ಎಂ ಇಂಟು ಎನ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರ ರ್ಯಾಂಕ್ ಆಫ್ ಎ ಅಂತಂದ್ರೆ ಏನಂತ ಅಂತೀವಿ ಮಿನಿಮಮ್ ಆಫ್ ರೋಸ್ ಅಂಡ್ ಕಾಲಮ್ಸ್ ರೋಸ್ ಅಂಡ್ ಕಾಲಮ್ಸ್ ಅಂತ ತಗೊಂಡಿರ್ತೀವಲ್ಲ ಅದು ರ್ಯಾಂಕ್ ಆಗಿರುತ್ತ ಅಂತ means number of basic variables is equal to number of pivotal columns is equal to rank of a important ನೋಡ್ರಿ ಇದು ನೆನಪಿಟ್ಕೊಂಡ್ಬಿಡ್ರಿ number of basic variables is equal to number of pivotal columns is equal to rank of a next number of pre-variables in the system ax equal to b is equal to pre-variables ಬಗ್ಗೆ ಮಾತಾಡ್ತಾ ಇರೋದೀಗ number of pre-variables in the system ax equal to b is equal to number of non-pivotal columns of a that is equal to nullity of a ಈಗ ರ್ಯಾಂಕ್ ಅಂದ್ರೆ ಏನಂತ ಗೊತ್ತಾಗ್ಬಿಡೈತಿ nullity ಅಂದ್ರ ಫ್ರೀ ವೇರಿಯೇಬಲ್ಸ್ ಇರ್ತಾವಲ್ಲ ಅದು that means number of free variables is equal to non-pivotal elements in a is equal to nullity of a nullity ಅಂತಂದ್ರ ಈ ಸಿಂಬಲ್ nullity of a
Next, number of variables in the system ax equal to b plus number of free variables in the system ax equal to b is equal to the total number of variables in the system ax equal to b. Number of basic variables plus number of free variables is equal to total number of variables agutta anta. That means rank of A plus nullity of A is equal to dimension of domain of A. ಇದು ಫಾರ್ಮುಲಾ. ಇದನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ದೊಳಗ ನೋಡಿರ್ತೀವಿ ನಾವು. ರ್ಯಾಂಕ್ ನಲಿಟಿ ಥಿಯರಮ್ ಆರ್ ಸಿಲ್ವೆಸ್ಟರ್ಸ್ ಲಾ ಅಂತ ಓದಿರ್ತೀವಲ್ಲ ಅದು. Rank of A plus nullity of A based on this formula questions will be asked in your exam. Therefore, it is important. This is important. Ignore it. Find the null space and nullity of the matrix. Matrix kotra A is equal to matrix A is equal to 1, 2, 1, 2, 1, 4, 9, minus 2. That means this is a 2 row and 4 columns matrix. 2 by 4 matrix. ಇದನ್ನ linear transformation ದೊಳಗೆ ಹೆಂಗ್ ಬರಿತೀವಿ? T from r raised to 4 to r raised to 2 means n 4 tuples to 2 tuples ಅಂತ. ಈಗ ನಲ್ ಸ್ಪೇಸ್ ಅನ್ನ ನೋಡೋಣ. ಎಕ್ಸ್ ವೇರಿಯೇಬಲ್ಸ್ ಎಕ್ಸ್ ಅಂದ್ರೆ ನೀವು ಮತ್ತೆ ಎಕ್ಸ್ ಸಿಂಗಲ್ ಎಕ್ಸ್ ತಗೊಂಡ್ರ ಅನ್ಕೋಬೇಡ್ರಿ. ಎಕ್ಸ್ ಅಂದ್ರೆ x1 x2 x3 x4 ಅಂತ ಇಲ್ಲ. this x belongs to r raised to 4 ಡೊಮೈನ್ ದೊಳಗ ಐತಿ ಅಂತ. ಎಕ್ಸ್ ನಲ್ ಸ್ಪೇಸ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಡೊಮೈನ್ ಸ್ಪೇಸ್ ದೊಳಗೆ ಎಲಿಮೆಂಟ್ಸ್ ಇರುತ್ತ ಅಂತ. x belongs to r raised to 4 such that ax equal to 0 ಅಂದ್ರೆ ax equal to ಕಂಡೀಷನ್ ಇದು ax equal to 0 ನಲ್ ಸ್ಪೇಸ್ ಕಂಡೀಷನ್ ಹಾಕಿವಿ. ಈಗ ಮ್ಯಾಟ್ರಿಕ್ಸ್ ax ಅಂದ್ರೆ ಇಲ್ಲೇ ಐತಲ್ಲ ಇದು x1 x2 x3 x4 is equal to 0. b ಏನೈತಿ ಮತ್ತ b ಅಂದ್ರ 0 0 0 0 bi's ಅಂತ ಹೇಳ್ತಾರ. 0 ಐತಿ. ನೆಕ್ಸ್ಟ್ r2 minus r1 ಮಾಡಿದಾಗ ಅಪ್ಲೈ r2 is equal to r2 minus r1. ಇದು ಕಷ್ಟ ಮತ್ ನೀವು ಎಲ್ಲದಕ್ಕಲ್ಲ ಜಸ್ಟ್ ಇದೇನಾಯ್ತು 0 2 ಇದು 0 ಆಯ್ತು. 4 minus 2 ಅಂದ್ರ 2 9 minus 1 ಅಂದ್ರ 8 minus 2 ಅಂದ್ರ 4. ನೆಕ್ಸ್ಟ್ x1 ಅನ್ನು ಬರಿತೀವಿ. x1 ಏನಿತ್ತು 1 2 1 2 ಅಂತ ಇತ್ತಲ್ಲ ಅದಕ್ಕ x1 plus 2x2 plus x3 plus 2x4 is equal to 0 ಆಗುತ್ತ. ನೆಕ್ಸ್ಟ್ ಇನ್ನೊಂದು ಈ ಈಕ್ವೇಶನ್ ಹೆಂಗ್ ಬರಿತೀವಿ 2x2 ರೋಸು ಕಾಲಮ್ಮು ನೆಕ್ಸ್ಟ್ ರೋಸು ಕಾಲಮ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೆ ಅಂತ. 2x2 plus 8x3 minus 4x4 is equal to 0. ಈಗ ನೋಡ್ರಿ ಪಿವೋಟಲ್ ಎಲಿಮೆಂಟ್ ಇವು ಫ್ರೀ ವೇರಿಯೇಬಲ್ಸ್ ಆಗ್ತದೆ. x2 is equal to
x2 is equal to 2 ಕಾಮನ್ ಐತಿ ಎಲ್ಲದ್ರೊಳಗು, ಅದಕ್ಕೆ ಏನ್ ಮಾಡ್ತೀವಿ 2 2 2 ತೆಗೆದು ಬಿಟ್ರೆ x2 is equal to this is minus 4x3 plus 2x4. Call this as equation number 1. ಇದನ್ನ call this as equation number 1. ಇದನ್ನ ಮೇಲಿನ ಇಕ್ವೇಶನ್ ದೊಳಗೆ ಯೂಸ್ ಮಾಡ್ಕೊಂತೀನಿ. x1 plus 2 into x2 ಐತಲ್ಲ, minus 4x3 plus 2x4 plus x3 plus 2x4 is equal to 0. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ x1 is equal to minus 7x3 plus 6x4 is equal to 0. That means x1 ಗೆ ಸಾಲ್ವ್ ಮಾಡ್ಕೊಂಡ್ರ 7x3 minus 6x4 is equal to 0 ಬಂತು. ನೋಡ್ರಿ ಇಲ್ಲಿ x1 x2 ಸಿಕ್ತು. ನೆಕ್ಸ್ಟ್ ಈಗ x3 x4 ಪ್ರೀ ವೇರಿಯೇಬಲ್ಸ್, ನಾವ್ ಏನಾದ್ರೂ ವ್ಯಾಲ್ಯೂ ಚೂಸ್ ಮಾಡಬಹುದು ಅಂತ ಅವಕ್ಕ. ಇದನ್ನ ಜನರಲ್ ಸೊಲ್ಯೂಷನ್ ಯಾವ ತರ ಬರ್ತೀವಿ ಅಂದ್ರ 7x1 ಅಂತ, x1 is equal x1 ಇದು x1 x2 x3 x4 ದೊಳಗೆ ಬರಿತಾ ಇದೀವಿ. 7x3 minus 6x4 minus 4x3 plus 2x4 x3 plus 0x4 0 x4 ಬರ್ತೀವಲ್ಲ x0 x3 plus x4 ಅಂತ is equal to ಇದನ್ನ ಯಾವ ತರ ಬರಿತೀವಿ ಅಂದ್ರ x3 ಕಾಮನ್ ತೆಗಿತೀವಿ, ಇಲ್ಲೆಲ್ಲ x3 ಐತಲ್ಲ x3 ಕಾಮನ್ ತೆಗಿತೀವಿ, 7 minus 4 1 0 plus x4 ಕಾಮನ್ ತಗೋತೀವಿ ಇಲ್ಲೇ minus 6 2 0 1. Null space is equal to x3 of this plus x4 of this minus 6 0 minus 6 2 0 1. Null space ಇದಾಯ್ತು. ಬೇಸಿಸ್ ಅಂದ್ರ ಬೇಸಿಸ್ ಎಲಿಮೆಂಟ್ಸ್, ಇವು ಬೇಸಿಸ್ ಎಲಿಮೆಂಟ್ಸ್ ಆಗ್ತವೆ. 7 minus 4 1 0 and minus 6 2 0 1 are the basis elements. Dimension of null space ಅಂದ್ರ nullity of A. Nullity of A is equal to this symbol. Nullity of A is equal to 2. Nullity ಏನ್ ಬಂತು 2. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತಾ? ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ ಎಕ್ಸಾಂಪಲ್ ಇದನ್ನ ನೋಡ್ರಿ. if A is equal to minus 6 12 minus 3 6 and W is equal to 2 1, does W belongs to column of A ಅಂತ ಕೇಳಾರ. W column of A ದೊಳಗೆ ಐತಾನ ನೋಡೋಣ. To show W belongs to column of A, it is enough to prove that X is equal to W has a solution. That means rank of A is equal to rank of augmented matrix. Either ಈಗ rank of A rank of augmented matrix ಬರುತ್ತಾನ ನೋಡ್ಬಿಡೋಣ. ಇದು A matrix A, ಇದ್ರ ಜೊತೆ ಈ ಎಲಿಮೆಂಟ್ಸ್ B ಅಂದ್ರೆ W ಎಲಿಮೆಂಟ್ಸ್ ಅನ್ನು ಬರೆದು ರ್ಯಾಂಕ್ ಕಂಡು ಹಿಡಿದ ಇದು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಗುತ್ತೆ. ನೋಡ್ರಿ 6 12 minus 3 6 ಇಲ್ಲಿ ಏನೈತಿ 2 1. apply R2 dash is equal to 2R2 minus R1 ಅಂದ್ರ -3 ಮೈನಸ್ ಇರೋದ್ರಿಂದ ಇದೇನಾಗುತ್ತೆ ಪ್ಲಸ್ 6. ಇದು 12 ಆಯ್ತು. 12 minus 12 0 0 0 2 minus 2 ಅಂದ್ರೆ 0.
Therefore, rank of A is equal to rank of augmented matrix. Therefore, W belongs to column of A. Simple ಇದೆ. Next, important ನೋಡ್ರಿ ಇದು. Homogeneous system of linear equation. ದೊಡ್ಡದಾಗುತ್ತೆ ವಿಡಿಯೋ. ಇದನ್ನ ಪಾರ್ಟ್ 2 ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತಾ ಅಂತಂದ್ರ ಲೈಕ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹೆಚ್ಚಿನ ಏನಾದ್ರೂ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.